ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ಟ್ ಮೂವೀಸ್. ಸ್ನೇಹಿತರೆ, ಇವತ್ತು ರೀಸೆಂಟ್ ಆಗಿ ಹಿಂದಿಯಲ್ಲಿ ಒಳ್ಳೆಯ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಕಾನ್ಸೆಪ್ಟ್ ನಲ್ಲಿ ಬಂದಿರುವ -31 ದಿ ನಾಗ್ಪುರ್ ಫೈಲ್ಸ್ ಅನ್ನೋ ಮೂವಿ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮಗೆ ಯಾವ್ದಾದ್ರು ಮೂವಿಯ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತಿನ್ನೇಕೆ ತಡ, ಬನ್ನಿ ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ದೇಶದಲ್ಲಿಯೇ ಕೋವಿಡ್ ಸೆಕೆಂಡ್ ನಡೀತಾ ಇರುತ್ತೆ. ಈ ಕೋವಿಡ್ ನಿಂದ ತುಂಬಾ ಜನ ಸತ್ತೋಗ್ತಾ ಇರ್ತಾರೆ. ಆದ್ದರಿಂದ ಅವರ ಬಾಡಿಗಳನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಗುಂಪು ಗುಂಪಾಗಿ ಸುಟ್ಟಾಕುತ್ತಿರುತ್ತಾರೆ. ಇನ್ನು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿರುವವರಿಗೆ ಸರಿಯಾದ ಮೆಡಿಸಿನ್ ಸಿಗದೆ ಆಕ್ಸಿಜನ್ ಕೊರತೆಯಿಂದ ತುಂಬಾ ಬಾಧೆ ಬೀಳುತ್ತಿರುವುದನ್ನ ತೋರಿಸ್ತಾರೆ. ಹೀಗಿರುವಾಗ ಒಂದು ದಿನ ಸ್ಮಶಾನದಲ್ಲಿ ಕೆಲಸ ಮಾಡುವವರು ಒಂದು ಡೆಡ್ ಬಾಡಿಯನ್ನ ಸುಟ್ಟು ಹಾಕುತ್ತಿರುವಾಗ ಅದೇ ಟೈಮ್ ಅಲ್ಲಿ ಪಕ್ಕದಲ್ಲಿರುವ ಒಂದು ಬ್ರಿಡ್ಜ್ ಮೇಲೆ ಕಾರ್ ಬಂದು ಕಾರಲ್ಲಿರುವ ಆ ವ್ಯಕ್ತಿ ಕಾರಿಂದ ಒಂದು ಡೆಡ್ ಬಾಡಿಯನ್ನ ತೆಗೆದು ಮೇಲಿನಿಂದ ಕೆಳಗಡೆ ಇರುವ ನದಿಗೆ ಎಸೆದು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಕೋವಿಡ್ ಟೈಮ್ ಆಗಿದ್ದರಿಂದ ಆ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡಿರ್ತಾನೆ. ಅವೆಲ್ಲವನ್ನು ಕೂಡ ಅಲ್ಲೇ ಸ್ಮಶಾನದಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿಗಳು ನೋಡ್ತಾರೆ. ಸೀನ್ ಕಟ್ ಆದ್ರೆ ಈ ಮೂವಿಯಲ್ಲಿನ ಮೇನ್ ಕ್ಯಾರೆಕ್ಟರ್ ಆಗಿರುವ ಪ್ರೇಕ್ಷಾ ಅನ್ನೋ ಫಿಮೇಲ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಒಂದು ಸಾರಿ ಪ್ರೇಕ್ಷೆಗೆ ನಾಗ್ಪುರದಲ್ಲಿ ಲಾಕ್ ಡೌನ್ ವಿಧಿಸಿದ್ರು ಕೂಡ ಒಂದು ಏರಿಯಾದಲ್ಲಿ ಒಬ್ಬ ಮಹಿಳೆ ರೂಲ್ಸ್ ಪಾಲಿಸದೆ ಹೊರಗಡೆ ಸುತ್ತಾಡ್ತಾ ಇರ್ತಾಳೆ. ಆಗ ಅದನ್ನ ತಿಳಿದುಕೊಂಡ ಪ್ರೇಕ್ಷಾ ತನ್ನ ಟೀಮ್ ನೊಂದಿಗೆ ಆ ಮಹಿಳೆಗೆ ಒಳ್ಳೆ ಮಾತಿನಲ್ಲಿ ಹೇಳಿ ಅವಳನ್ನ ಮನೆ ಕಳಿಸುವುದಕ್ಕೆ ಪ್ರಯತ್ನ ಮಾಡಿದ್ರೆ, ಆದ್ರೆ ಆ ಲೇಡಿ ಮಾತ್ರ ಅವರ ಮಾತನ್ನ ಕೇಳದೆ ಯಾರಾದ್ರೂ ನನ್ನ ಹತ್ತಿರ ಬಂದ್ರೆ ಅವ್ರ ಮೇಲೆ ಉಗಿತೀನಿ ಅಂತ ಹೇಳಿ ಅವರಿಗೆ ಭಯ ಬೀಳಿಸ್ತಾ ಇರ್ತಾಳೆ. ಆದ್ದರಿಂದ ಎಷ್ಟೇ ಹೇಳಿದ್ರು ಕೂಡ ಆ ಮಹಿಳೆ ಕೇಳದೆ ಇರುವುದರಿಂದ ಪ್ರೇಕ್ಷಾ ತುಂಬಾ ಕಷ್ಟಪಟ್ಟು ಆ ಮಹಿಳೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ತಕ್ಷಣ ಆ ಲೇಡಿಯನ್ನ ಹಾಸ್ಪಿಟಲ್ ಗೆ ಕಳಿಸ್ತಾರೆ. ಅದೇ ಸಮಯಕ್ಕೆ ಪ್ರೇಕ್ಷೆಗೆ ಮಾರ್ನಿಂಗ್ ಬ್ರಿಡ್ಜ್ ಮೇಲಿಂದ ಬಿಸಾಕಿ ಹೋಗಿದ್ದ ಡೆಡ್ ಬಾಡಿ ಬಗ್ಗೆ ಇನ್ಫಾರ್ಮೇಶನ್ ಬಂದು ತಕ್ಷಣ ಕ್ರೈಮ್ ಸ್ಪಾಟ್ ಅನ್ನ ಸೇರ್ಕೊಳ್ತಾಳೆ. ಆಗ ಆ ಡೆಡ್ ಬಾಡಿಯನ್ನ ಚೆಕ್ ಮಾಡ್ತಾ ಅಲ್ಲೆಲ್ಲ ಪರಿಶೀಲನೆ ಮಾಡ್ತಿರುವಾಗ ಪ್ರೇಕ್ಷೆಗೆ ಇಲ್ಲೊಂದು ವಿಷಯ ಗೊತ್ತಾಗುತ್ತೆ. ಪ್ರೇಕ್ಷಾ ಮಹಿಳೆಯೊಂದಿಗೆ ತುಂಬಾ ರೂಢ್ ಆಗಿ ಬಿಹೇವ್ ಮಾಡಿದ್ದಾಳೆ ಅಂತೇಳಿ ಅಲ್ಲಿದ್ದವರೆಲ್ಲರೂ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದು ಸ್ವಲ್ಪ ಸಮಯಕ್ಕೆ ಆ ವಿಡಿಯೋ ವೈರಲ್ ಆಗಿರುತ್ತೆ. ಆದ್ರೆ ಪ್ರೇಕ್ಷಾ ಮಾತ್ರ ಆ ವಿಷಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೀನ್ ಕಟ್ ಆದ್ರೆ ಸ್ವಲ್ಪ ಹೊತ್ತಲ್ಲಿ ಫಾರೆನ್ಸಿಕ್ ಡಾಕ್ಟರ್ ಗೌತಮ್ ಅಲ್ಲಿ ಬಂದು ಅಲ್ಲೆಲ್ಲ ಪರಿಶೀಲನೆ ಮಾಡಿದಾಗ ಆ ಬಾಡಿ ಬಿಸಿನೆಸ್ ಮ್ಯಾನ್ ದಯಾನಂದ್ ಅಂತೇಳಿ ಗೊತ್ತಾಗುತ್ತೆ. ಆಗ ಅದೇ ಸಮಯಕ್ಕೆ ಸ್ಮಶಾನದಲ್ಲಿ ಕೆಲಸ ಮಾಡ್ತಿದ್ದಂತ ಆ ವ್ಯಕ್ತಿ ಮಾರ್ನಿಂಗ್ ಒಬ್ಬ ವ್ಯಕ್ತಿ ಕಾರಿಂದ ಒಂದು ಡೆಡ್ ಬಾಡಿಯನ್ನ ತೆಗೆದು ಇಲ್ಲಿ ಬಿಸಾಕ್ಬಿಟ್ಟು ಹೋದ ಅಂತ ಹೇಳ್ತಾನೆ. ನಂತರ ಪ್ರೇಕ್ಷಾ ಅಲ್ಲಿರೋರನ್ನ ಎನ್ಕ್ವೈರಿ ಮಾಡಿ ಆ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಗೆ ಹಾಸ್ಪಿಟಲ್ ಕಳಿಸಿ ನಂತರ ಪೊಲೀಸ್ ಸ್ಟೇಷನ್ ಗೆ ಬರ್ತಾಳೆ. ಸೀನ್ ಕಟ್ ಆದ್ರೆ ಪ್ರೇಕ್ಷಳ ಮೇಲ್ ಆಫೀಸರ್ ರಾಯಿ ಅವಳನ್ನ ಆಫೀಸ್ ಗೆ ಕರೆದು, ರಾಯಿ ಮಾರ್ನಿಂಗ್ ವೈರಲ್ ಆಗಿರುವ ಆ ವಿಡಿಯೋವನ್ನ ತೋರಿಸಿ ಒಬ್ಬ ಕೋವಿಡ್ ಪೇಷಂಟ್ ಹತ್ರ ಯಾಕೆ ಈ ರೀತಿ ರೂಢ್ ಆಗಿ ನಡ್ಕೊಂಡೆ ಅಂತ ಕೇಳ್ತಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಗಿ ವೈರಲ್ ಆಗ್ತಾ ಇದೆ, ಇದರಿಂದ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗ್ತಾ ಇದೆ ಅಂತ ಹೇಳಿದಾಗ, ಮಾರ್ನಿಂಗ್ ಏನ್ ನಡೆದಿದೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನ್ ತುಂಬಾ ಸಾರಿ ಆ ಮಹಿಳೆಗೆ ಹೊರಗಡೆ ತಿರುಗಾಡ್ಬೇಡಿ, ಒಳಗಡೆ ಹೋಗಿ ಅಂತ ಹೇಳ್ದೆ, ಆದ್ರೆ ಆ ಮಹಿಳೆ ಕೇಳಲಿಲ್ಲ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಆ ರೀತಿ ಮಾಡ್ಬೇಕಾಯ್ತು ಅಂತ ಹೇಳ್ತಾಳೆ. ಅದನ್ನೆಲ್ಲ ಕೇಳಿದ ರಾಯಿ ನಂತರ ಕೇಸ್ ಬಗ್ಗೆ ಕೇಳಿದಾಗ ಆ ಬಾಡಿ ಫೇಮಸ್ ಬಿಸಿನೆಸ್ ಮ್ಯಾನ್ ದಯಾನಂದ್ ಅಂತೇಳಿ ಗೊತ್ತಾಗಿದೆ. ಆ ಬಾಡಿನ ಪೋಸ್ಟ್ ಮಾರ್ಟಮ್ ಗೆ ಕಳಿಸ್ತೀನಿ ಅಂತೇಳಿ ಇದು ತುಂಬಾ ಹೈ ಪ್ರೊಫೈಲ್ ಕೇಸು, ಅದಲ್ದನೆ ಇದು ನಿನಗೆ ಫಸ್ಟ್ ಕೇಸ್ ಬೇರೆ, ಇದು ನಿನಗೆ ಹ್ಯಾಂಡಲ್ ಮಾಡಕ್ ಆಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರೇಕ್ಷಾ, ಖಂಡಿತವಾಗಿಯೂ ಮೇಡಮ್ ಈ ಕೇಸನ್ನ ನಾನು ಹ್ಯಾಂಡಲ್ ಮಾಡ್ತೀನಿ, ಮೊದಲು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ ನಂತರ ಎನ್ಕ್ವೈರಿಯನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಾಯಿ ಓಕೆ ಅಂತ ಹೇಳಿ ಅದೆಲ್ಲ ಇರ್ಲಿ, ಬೆಳಿಗ್ಗೆ ನಡೆದ ಇನ್ಸಿಡೆಂಟ್ ಗೆ ಒಂದು ಅಪಾಲಜಿ ಲೆಟರ್ ಅನ್ನ ಬರ್ದ್ಕೊಡು ಅಂತ ಹೇಳ್ತಾಳೆ. ಆದ್ರೆ ಪ್ರೇಕ್ಷೆ ಮಾತ್ರ ನೋ ಅಂತ ಹೇಳ್ತಾಳೆ. ಏಕೆಂದ್ರೆ ಮೇಡಮ್ ಅದರಲ್ಲಿ ನಂದೇನು ತಪ್ಪಿಲ್ಲ, ನನ್ನ ಡ್ಯೂಟಿನ ನಾನು ಮಾಡಿದೀನಿ ಅಂತ ಹೇಳ್ತಾಳೆ. ಆದ್ರೆ ರಾಯಿ ಮಾತ್ರ ನೀನು ಅಪಾಲಜಿ ಲೆಟರ್ ಬರ್ದ್ ಕೊಡ್ಲೇಬೇಕು ಅಂತ ಹೇಳ್ತಾಳೆ. ಆದ್ರೆ ಪ್ರೇಕ್ಷೆ ಮಾತ್ರ ಅವಳ ಮಾತನ್ನ ಲೈಟ್ ಆಗಿ ತಗೋತಾಳೆ. ನೆಕ್ಸ್ಟ್ ಪ್ರೇಕ್ಷಾ ಹಾಗೆ ಮನೆಗೆ ಬಂದಾಗ ಅವರ ತಂದೆ ಕುರ್ಚಿ ಮೇಲೆ ಕುಳಿತುಕೊಂಡಿರ್ತಾರೆ. ನಿಜ ಹೇಳ್ಬೇಕಂದ್ರೆ ಪ್ರೇಕ್ಷೆಗಂತ ಇರೋದು ಅವರ ತಂದೆ ಮಾತ್ರ. ಅವರ ತಂದೆನೂ ಕೂಡ ಒಬ್ಬ ಪೊಲೀಸ್ ಆಫೀಸರ್, ಆದ್ದರಿಂದಲೇ ಡ್ಯೂಟಿಯ ಒಂದು ಭಾಗವಾಗಿ ಅವರ ರೈಟ್ ಹ್ಯಾಂಡ್ ಅನ್ನ ಕಳೆದುಕೊಂಡಿರ್ತಾರೆ. ಈಗ ಆ ವ್ಯಕ್ತಿ ಡಯಾಬಿಟಿಸ್ ಇಂದ ಬಾಧೆ ಬೀಳ್ತಾ ಇರ್ತಾರೆ. ಪ್ರೇಕ್ಷಳ ತಂದೆ ತನ್ನ ಪೆನ್ಷನ್ ಅನ್ನ ತಗೊಳ್ಳೋದಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ಇಂದ ಸಿಗ್ನೇಚರ್ ಮಾಡೋದನ್ನ ಕಲ್ತ್ಕೊಳ್ತಾ ಇರ್ತಾನೆ. ಇನ್ನು ಪ್ರೇಕ್ಷೆಗೆ ತನ್ನ ತಂದೆ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಆದಷ್ಟು ಬೇಗ ಒಂದು ಹೊಸ ಪ್ಲಾಟ್ ಅನ್ನು ತಗೊಂಡು ಅಲ್ಲಿಗೆ ಶಿಫ್ಟ್ ಆಗಬೇಕು ಅಂದ್ಕೊಂಡಿರ್ತಾಳೆ. ಪ್ರೇಕ್ಷಾ ಮಾರ್ನಿಂಗ್ ಬೆಳಿಗ್ಗೆ ಫೋರೆನ್ಸಿಕ್ ಲ್ಯಾಬ್ ಬಂದು ಗೌತಮ್ ನ ಮೀಟ್ ಮಾಡಿ ಡೆಡ್ ಬಾಡಿಯ ರಿಪೋರ್ಟ್ ಬಗ್ಗೆ ಕೇಳಿದಾಗ ಅದಕ್ಕೆ ಗೌತಮ್, ಮೇಡಮ್ ಈ ವ್ಯಕ್ತಿನ ನೀರಲ್ಲಿ ಮುಳುಗಿಸಿ ಕೊಂದಾಕಿದ್ದಾರೆ, ಅಷ್ಟೇ ಅಲ್ಲದೆ ಅವನ ತಲೆ ಮೇಲೆ ತುಂಬಾ ಗಾಯಗಳಿದ್ದಾವೆ ಅಂತ ಹೇಳ್ತಾನೆ. ಇಲ್ಲೇ ನಮಗೆ ಗೊತ್ತಾಗೋ ಇನ್ನೊಂದು ವಿಷಯವೇನಂದ್ರೆ ದಯಾನಂದ್ ಒಂದು ಲೆದರ್ ಫ್ಯಾಕ್ಟರಿನ ರನ್ ಮಾಡ್ತಾ ಇರ್ತಾನೆ ಅಂತ. ಆಗ ಅದೇ ಸಮಯಕ್ಕೆ ಆ ಡೆಡ್ ಬಾಡಿಯನ್ನ ನೋಡುವುದಕ್ಕೆ ಅವನ ಹೆಂಡತಿ ಶಕುಂತಲಾ ಮತ್ತು ಅವನ ತಮ್ಮ ಗುಣ ಅಂದ್ರೆ ಅವನ ಬಾಮೈದ ಬರ್ತಾರೆ. ಶಕುಂತಲಾ ದಯಾನಂದನ ಬಾಡಿಯನ್ನ ನೋಡಿ ತುಂಬಾ ಬಾಧೆ ಬೀಳ್ತಾಳೆ. ಸೀನ್ ಕಟ್ ಆದ್ರೆ ಪ್ರೇಕ್ಷಾ ತುಂಬಾ ಆಲೋಚನೆ ಮಾಡಿ ದಯಾನಂದನ ಲೆದರ್ ಫ್ಯಾಕ್ಟರಿಗೆ ಹೋಗಿ ಅಲ್ಲೆಲ್ಲ ಪರಿಶೀಲನೆ ಮಾಡಿ ಕ್ಲೂಗೋಸ್ಕರ ಹುಡುಕಾಡ್ತಾ ಇರ್ತಾರೆ. ಆಗ ಪ್ರೇಕ್ಷಾ ಅಲ್ಲಿರೋ ಎಂಪ್ಲಾಯೀಸ್ ಗಳ ಡೀಟೇಲ್ಸ್ ಅನ್ನ ಚೆಕ್ ಮಾಡಿದಾಗ ಅದೇ ಲೆದರ್ ಫ್ಯಾಕ್ಟರಿಯಲ್ಲಿ ಅಕೌಂಟೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತಿರುವ ಪ್ರೇಕ್ಷಾ ಮಿಶ್ರಾ ಅನ್ನೋ ಹುಡುಗಿ ದಯಾನಂದ್ ಹತ್ಯೆ ಆದ
ಆದಾಗಿಂದ ಕೆಲ್ಸಕ್ಕೆ ಬರ್ತಾ ಇಲ್ಲ ಮತ್ತು ಅವಳ ಫೋನ್ ವರ್ಕ್ ಆಗ್ತಿಲ್ಲ ಅಂತೇಳಿ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಗೌತಮ್ಗೆ ಒಂದು ಟೇಬಲ್ ಕೆಳಗಡೆ ರಕ್ತದ ಮಾರ್ಕ್ ಆಗಿರುವ ಒಂದು ಲೈಟ್ ಬಾಲ್ ಕಾಣಿಸುತ್ತೆ. ನಂತರ ಪ್ರೇಕ್ಷಾ ಗುಣನನ್ನ ಕರೆದು ಪ್ರೇಕ್ಷಾ ಮಿಶ್ರಾ ಲಾಸ್ಟ್ ಆಗಿ ಕೆಲ್ಸಕ್ಕೆ ಬಂದಿದ್ದು ಯಾವಾಗ ಅಂತ ಕೇಳ್ತಾಳೆ. ಪ್ರೇಕ್ಷಾ ಮಿಶ್ರಾ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಪ್ರೇಕ್ಷೆಗೆ ಇಲ್ಲೇ ಒಂದು ವಿಷಯ ಗೊತ್ತಾಗುತ್ತೆ. ಅದೇನು ಅಂದ್ರೆ ಪ್ರೇಕ್ಷಾ ಗ್ರಾಂಡ್ ಫಾದರ್ ಕೂಡ ಇದೇ ಕಂಪನಿಯಲ್ಲಿ 40 ವರ್ಷ ಕೆಲಸ ಮಾಡಿದ್ದಾರೆ ಅಂತ. ಆಗ ಪ್ರೇಕ್ಷಾ ಕಾನ್ಸ್ಟೇಬಲ್ ಅನ್ನ ಕರೆದು ಈ ಫ್ಯಾಕ್ಟರಿಯ ಸಿಸಿ ಕ್ಯಾಮೆರಾಗಳನ್ನ ಒಂದು ಸಾರಿ ಪೂರ್ತಿಯಾಗಿ ಚೆಕ್ ಮಾಡಿ ಅಂತ ಹೇಳ್ತಾಳೆ. ಇದು ಹೀಗೆ ಇರುವಾಗ ಮತ್ತೊಂದ್ ಕಡೆ ಪ್ರೇಕ್ಷಾ ಮಿಶ್ರಾ ಗ್ರಾಂಡ್ ಫಾದರ್ ಮತ್ತು ಅವಳ ಬೆಸ್ಟ್ ಫ್ರೆಂಡ್ ಆಗಿರುವ ಸ್ಯಾಂಡಿ ಪ್ರೇಕ್ಷಾ ಮಿಶ್ರಾ ಕಾಣಿಸ್ತಿಲ್ಲ ಅಂತೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟು ಹೋಗ್ತಾರೆ. ಇನ್ನು ಪ್ರೇಕ್ಷಾ ದಯಾನಂದ್ ಅವರ ಮನೆಗೆ ಹೋಗಿ ಅವರ ಹೆಂಡತಿ ಹತ್ರ ಅವರ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನ ತಗೊಂಡು ದಯಾನಂದ್ ಸತ್ತೋದ ಆ ರಾತ್ರಿ ನೀವೆಲ್ಲಿದ್ರಿ ಅಂತ ಕೇಳಿದಾಗ ಅದಕ್ಕೆ ಶಕುಂತಲಾ ನಾನು ಮತ್ತು ಗುಣ ಇಬ್ರು ಲೆದರ್ ಫ್ಯಾಕ್ಟ್ರಿಗೆ ಹೋಗಿ ಮತ್ತೆ ವಾಪಸ್ ಬಂದ್ವಿ. ಆದ್ರೆ ದಯಾನಂದ್ ಮಾತ್ರ ನನಗೆ ಬೇರೆ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಇದೆಲ್ಲ ನಡೆದೋಗಿದೆ ಅಂತೇಳಿ ತುಂಬಾ ಬಾಧೆ ಬೀಳ್ತಾಳೆ. ಸೀನ್ ಕಟ್ ಆದ್ರೆ ಪ್ರೇಕ್ಷಾ ಮಿಶ್ರಾ ಇನ್ಸ್ಟಾ ಚೆಕ್ ಮಾಡಿದಾಗ ಪ್ರೇಕ್ಷಾ ಮಿಶ್ರಾ ಮತ್ತು ಅವಳ ಬೆಸ್ಟ್ ಫ್ರೆಂಡ್ ಸ್ಯಾಂಡಿ ಪ್ರತಿದಿನ ರ್ಯಾಪ್ ಸಾಂಗ್ ಆಡ್ತಾ ಇದ್ರು ಅಂತೇಳಿ ಗೊತ್ತಾಗುತ್ತೆ. ನಂತರ ಪ್ರೇಕ್ಷಾ ಫ್ಯಾಕ್ಟರಿಯ ಸಿಸಿ ಕ್ಯಾಮೆರಾಗಳನ್ನ ನೀಟಾಗಿ ಚೆಕ್ ಮಾಡಿದಾಗ ದಯಾನಂದ್ ಹತ್ಯೆಯಾದ ರಾತ್ರಿ ಕೂಡ ಪ್ರೇಕ್ಷಾ ಮಿಶ್ರಾ ಫ್ಯಾಕ್ಟರಿಗೆ ಬಂದು ಹೋಗಿದ್ದಾಳೆ ಅಂತೇಳಿ ಗೊತ್ತಾಗುತ್ತೆ. ಅದೇ ಸಾಯಂಕಾಲ ಪ್ರೇಕ್ಷಾ ಫೋರೆನ್ಸಿಕ್ ಡಾಕ್ಟರ್ ಗೌತಮ್ ನನ್ನ ಮೀಟ್ ಮಾಡಿ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಗೌತಮ್ ಫ್ಯಾಕ್ಟರಿಲಿ ಸಿಕ್ಕಿದ್ದ ಲೈಟ್ ಬಾಲ್ ಅನ್ನ ತೋರಿಸಿ ಆ ಬಾಲ್ ಅಲ್ಲಿರುವ ಬ್ಲಡ್ ಸ್ಯಾಂಪಲ್ ದಯಾನಂದ್ DNA ಗೆ ಮ್ಯಾಚ್ ಆಗ್ತಾ ಇದೆ. ಮೊದಲು ಈ ಬಾಲ್ ನಿಂದ ದಯಾನಂದ್ ತಲೆಗೆ ಹೊಡೆದು ನಂತರ ನೀರಿನಿಂದ ಮುಳುಗಿಸಿ ಸಾಯಿಸಿದ್ದಾರೆ ಅಂತ ಹೇಳ್ತಾನೆ. ಈ ಬಾಲ್ ಮೇಲೆ ಇಬ್ಬರು ವ್ಯಕ್ತಿಗಳ ಫಿಂಗರ್ ಪ್ರಿಂಟ್ಸ್ ಇದೆ. ಒಬ್ಬರದು ದಯಾನಂದ್ ಇನ್ನೊಬ್ಬರದು ಯಾರ್ದು ಅಂತೇಳಿ ಕಂಡುಹಿಡಿಬೇಕು ಅಂತ ಹೇಳ್ತಾನೆ. ಆಗ್ಲೇ ಪ್ರೇಕ್ಷೆಗೆ ದಯಾನಂದ್ ಕಾಲಿಸ್ಟ್ ಬಗ್ಗೆ ಗೊತ್ತಾಗುತ್ತೆ. ಅಂದ್ರೆ ದಯಾನಂದ್ ಹತ್ಯೆ ದಿನ ಹೇಮಂತ್ ಎಂಬ ವ್ಯಕ್ತಿ ಅವರಿಗೆ ತುಂಬಾ ಸಾರಿ ಕಾಲ್ ಮಾಡಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ. ಆಗ ಹೇಮಂತ್ ಬಗ್ಗೆ ತಿಳ್ಕೊಂಡಾಗ ಆ ವ್ಯಕ್ತಿ ಅದೇ ಲೆದರ್ ಫ್ಯಾಕ್ಟರಿಲಿ ಎಂಪ್ಲಾಯ್ ಅಂತ ಗೊತ್ತಾಗುತ್ತೆ. ಸೀನ್ ಕಟ್ ಆದ್ರೆ ಪ್ರೇಕ್ಷಾ ಹೇಮಂತ್ ನ ಅಡ್ರೆಸ್ ಅನ್ನು ಹುಡ್ಕೊಂಡು ಅವನ ಅಪಾರ್ಟ್ಮೆಂಟ್ ಹೋದಾಗ ಅದೇ ಸಮಯದಲ್ಲಿ ಫೇಸ್ ಗೆ ಮಾಸ್ಕ್ ಹಾಕೊಂಡಿರುವ ಬ್ರಿಡ್ಜ್ ಮೇಲಿಂದ ಡೆಡ್ ಬಾಡಿಯನ್ನ ಬಿಸಾಕಿರುವ ಆ ವ್ಯಕ್ತಿ ಲಿಫ್ಟ್ ಅಲ್ಲಿ ಹೋಗುತ್ತಿರೋದನ್ನ ತೋರಿಸ್ತಾರೆ. ಇನ್ನು ಪ್ರೇಕ್ಷಾ ಹೇಮಂತ್ ಮನೆ ಹತ್ರ ಹೋಗಿ ಅವನನ್ನ ಎನ್ಕ್ವೈರಿ ಮಾಡ್ಬೇಕು ಅನ್ಕೊಂಡಾಗ ಈ ಕೋವಿಡ್ ಟೈಮ್ ಅಲ್ಲಿ ನಾನು ಆಚೆ ಬಂದು ಯಾರ ಹತ್ರನೂ ಕೂಡ ಮಾತಾಡೋದಿಲ್ಲ. ದಯಾನಂದ್ ಅವರ ಹೆಂಡತಿ ಆಗಿರುವ ಶಕುಂತಲಾ ಅವರ ಫಾರ್ಮಾ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಏನೇ ವಿಷಯ ಇದ್ರು ನಾನು ಮೇಡಮ್ ಹತ್ರನೇ ಮಾತಾಡ್ತೀನಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಪ್ರೇಕ್ಷೆಗೆ ಅವಳ ಮೇಲ್ ಆಫೀಸರ್ ರಾಯಿ ಕಾಲ್ ಮಾಡಿ ಇನ್ನು ನೀನು ಅಪೋಲಜಿ ಲೆಟರ್ ನ ಏಕ್ ಬರ್ಕೊಟ್ಟಿಲ್ಲ, ಮೊದಲು ಆ ಕೆಲಸವನ್ನ ಕಂಪ್ಲೀಟ್ ಮಾಡು ಅಂತ ಹೇಳ್ತಾಳೆ. ಇದರಿಂದ ಪ್ರೇಕ್ಷೆಗೆ ತುಂಬಾ ಕೋಪ ಬರುತ್ತೆ. ಅದೇ ರಾತ್ರಿ ಪ್ಲಾಟ್ ಓನರ್ ಪ್ರೇಕ್ಷೆಗೆ ಕಾಲ್ ಮಾಡಿ ಮೇಡಮ್ ನಿಮ್ಗೋಸ್ಕರ ಆ ಪ್ಲಾಟ್ ಅನ್ನ ಇನ್ನು ಎಷ್ಟು ದಿನ ಅಂತ ಇಟ್ಟಿರ್ಬೇಕು, ಹೇಗಾದ್ರೂ ಮಾಡಿ ಬೇಗ ದುಡ್ಡನ್ನ ರೆಡಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಆ ಪ್ಲಾಟ್ ಬೇರೊಬ್ಬ ವ್ಯಕ್ತಿಗೆ ಹೋಗುತ್ತೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಪ್ರೇಕ್ಷಾ ಸ್ವಲ್ಪ ಫೀಲ್ ಆಗ್ತಾಳೆ. ನಿಜ ಹೇಳ್ಬೇಕಂದ್ರೆ ಪ್ರೇಕ್ಷಾ ತನ್ನ ತಂದೆಯ PF ದುಡ್ಡು ಬಂದ್ಮೇಲೆ ಆ ಪ್ಲಾಟ್ ಅನ್ನ ಕೊಂಡ್ಕೊಳ್ಳೋಣ ಅನ್ಕೊಂಡಿರ್ತಾಳೆ. ಆದ್ರೆ ಕೋವಿಡ್ ಸಿಚುವೇಶನ್ ಇಂದ ಎಲ್ಲಾ ಕೆಲಸಗಳು ನಿಂತು ಹೋಗಿರ್ತವೆ. ನೆಕ್ಸ್ಟ್ ಸೀನ್ ಅಲ್ಲಿ ಪ್ರೇಕ್ಷಾ ಫ್ಯಾಕ್ಟರಿಯ ಸಿಸಿ ಕ್ಯಾಮೆರಾಗಳನ್ನ ಮತ್ತೆ ನೀಟಾಗಿ ಚೆಕ್ ಮಾಡಿದಾಗ ಪ್ರೇಕ್ಷಾ ಮಿಶ್ರಾ ತನ್ನ ವರ್ಕಿಂಗ್ ಟೈಮ್ ಅಲ್ಲೂ ಕೂಡ ತನ್ನ ರ್ಯಾಪಿಂಗ್ ಸಾಂಗ್ ಗಳನ್ನ ಕಳಿಸ್ತಾ ಇರ್ತಾಳೆ. ಇಲ್ಲೇ ನಮಗೆ ಮೂವಿ ಸ್ಟೋರಿ ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಪ್ರೇಕ್ಷಾ ಮಿಶ್ರಾ ಗ್ರಾಂಡ್ ಫಾದರ್ ಈ ಲೆದರ್ ಫ್ಯಾಕ್ಟರಿಲಿ 40 ವರ್ಷಗಳನ್ನ ಕೆಲಸ ಮಾಡಿರ್ತಾನೆ. ಆದ್ದರಿಂದಲೇ ಪ್ರೇಕ್ಷಾ ಮಿಶ್ರಾಗೂ ಕೂಡ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸಿಕ್ಕಿರುತ್ತೆ. ಆದ್ರೆ ಪ್ರೇಕ್ಷಾ ಮಿಶ್ರಾಗೆ ಮಾತ್ರ ಅಲ್ಲಿ ಕೆಲಸ ಮಾಡೋದಕ್ಕೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ತನ್ನ ಫ್ರೆಂಡ್ ಸ್ಯಾಂಡಿ ಜೊತೆ ಸೇರ್ಕೊಂಡು ಮುಂಬೈಗೆ ಹೋಗಿ ಒಳ್ಳೆ ರ್ಯಾಂಪ್ ಸಾಂಗ್ ಗಳನ್ನ ಆಡ್ತಾ ಒಳ್ಳೆ ರ್ಯಾಂಪ್ ಸಿಂಗರ್ ಆಗ್ಬೇಕು ಅಂತೇಳಿ ಕನಸು ಕಾಣ್ತಾ ಇರ್ತಾಳೆ. ಆದ್ದರಿಂದಲೇ ಪ್ರೇಕ್ಷಾ ಮಿಶ್ರಾ ಬಿಹೇವಿಯರ್ ಅವರ ಗ್ರಾಂಡ್ ಫಾದರ್ ಗೆ ಸ್ವಲ್ಪನೂ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಇನ್ನು ಪ್ರೇಕ್ಷಾ ಮಿಶ್ರಾ ಮದರ್ ಹ್ಯೂಮನ್ ರೈಟ್ಸ್ ಗೋಸ್ಕರ ಹೋರಾಡ್ತಾ ಜೈಲಲ್ಲಿ ಇರ್ತಾಳೆ. ಇಲ್ಲೇ ನಮಗೆ ಗೊತ್ತಾಗೋ ಮತ್ತೊಂದು ವಿಷಯವೇನೆಂದ್ರೆ ಪ್ರೇಕ್ಷಾ ಮಿಶ್ರಾ ಮತ್ತು ದಯಾನಂದ್ ಬಾಮೈದ ಗುಣನ ಮಧ್ಯೆ ಲವ್ ಅಫೇರ್ ಇರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಸೀನ್ ಕಟ್ ಆದ್ರೆ ಪ್ರೇಕ್ಷಾ ಎನ್ಕ್ವೈರಿ ಮಾಡೋದಕ್ಕೆ ಗುಣ ಮನೆಗೆ ಹೋಗಿ ನಿನಗೂ ಪ್ರೇಕ್ಷಾ ಮಿಶ್ರಾಗೂ ಅಸಲಿಗೆ ಪರಿಚಯವೇ ಇಲ್ಲ ಅಂತ ಹೇಳ್ದಲ್ಲ. ಪ್ರೇಕ್ಷಾ ಮಿಶ್ರಾ ಅವಳ ಇನ್ಸ್ಟಾದಲ್ಲಿ ಎಲ್ಲಾ ಪೋಸ್ಟ್ ಗಳಿಗೂ ನಿನ್ನನ್ನೇಕೆ ಟ್ಯಾಗ್ ಮಾಡಿದ್ದಾಳೆ ಅಂತ ಕೇಳಿದಾಗ ಅದಕ್ಕೆ ಗುಣ ನನ್ಗೇನು ಗೊತ್ತಿಲ್ಲ ಅಂತ ಹೇಳಿದಾಗ ಅದೇ ಸಮಯಕ್ಕೆ ನಾನಾಬಾಯ್ ಎಂಬ ಪೊಲಿಟಿಷಿಯನ್ ಬಂದು ಪ್ರೇಕ್ಷಾ ಜೊತೆ ಮಾತಾಡ್ತಾ ಗುಣನನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇದರಿಂದ ಪ್ರೇಕ್ಷಾ ಅಲ್ಲಿಂದ ಹೊರಟೋಗ್ತಾಳೆ. ಸೀನ್ ಕಟ್ ಆದ್ರೆ ಆ ರಾತ್ರಿ ಪ್ರೇಕ್ಷಾ ಕಾನ್ಸ್ಟೇಬಲ್ ಅನ್ನ ಕರ್ಕೊಂಡು ಪ್ರೇಕ್ಷಾ ಮಿಶ್ರಾ ಮನೆಗೆ ಹೋಗ್ತಾಳೆ. ಏಕೆಂದ್ರೆ ಪ್ರೇಕ್ಷಾ ಮಿಶ್ರಾ ಗ್ರಾಂಡ್ ಫಾದರ್ ಅವಳು ಮಿಸ್ಸಿಂಗ್ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಕ್ಕೆ ಆಗ ಪ್ರೇಕ್ಷಾ ಮಿಶ್ರಾ ಬಗ್ಗೆ ಕೇಳಿದಾಗ ಆಗ ಅವಳ ಗ್ರಾಂಡ್ ಫಾದರ್ ಪ್ರೇಕ್ಷಾ ಮಿಶ್ರಾ ಬಗ್ಗೆ ಹೇಳ್ತಾ ಅವಳ ಬೆಸ್ಟ್ ಫ್ರೆಂಡ್ ಸ್ಯಾಂಡಿ ಬಗ್ಗೆನೂ ಕೂಡ ಹೇಳ್ತಾನೆ. ಪ್ರೇಕ್ಷಾ ಮಿಶ್ರಾಗೆ ಸ್ಯಾಂಡಿ ಒಬ್ಬನೇ ಫ್ರೆಂಡ್ ಇರೋದು. ಅವರಿಬ್ರು ಯಾವಾಗಲೂ ರ್ಯಾಪ್ ಸಾಂಗ್ ಆಡ್ತಾ ಇದ್ರು. ಸ್ಯಾಂಡಿ ಮನೆ ಪಕ್ಕದ ಏರಿಯಾದಲ್ಲಿ ಇದೆ ಅಂತೇಳಿ ಅವನ ಅಡ್ರೆಸ್ ಅನ್ನ ಕೊಟ್ಟಾಗ ಆಗ ಪ್ರೇಕ್ಷಾ ಸ್ಯಾಂಡಿ ಮನೆಗೆ ಹೋಗಿ ಪ್ರೇಕ್ಷಾ ಮಿಶ್ರಾ ಬಗ್ಗೆ ಡೀಟೇಲ್ಸ್ ಅನ್ನ ತಗೋತಾಳೆ. ಹೀಗೆ ಪ್ರೇಕ್ಷಾ ಸ್ಯಾಂಡಿ ಮನೆಯಿಂದ ಆಚೆ ಬಂದಾಗ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಂತ ಅದೇ ವ್ಯಕ್ತಿ ಅವಳನ್ನ ಫಾಲೋ ಮಾಡ್ತಿರೋದನ್ನ ಗಮನಿಸ್ತಾಳೆ. ಸೀನ್ ಕಟ್ ಆದ್ರೆ ಮೂವಿ ಸ್ಟೋರಿ ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಒಂದು ಸಾರಿ ಪ್ರೇಕ್ಷಾ ಮಿಶ್ರಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರುವಾಗ ಅವಳ ಟೇಬಲ್ ಅನ್ನ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡಿರ್ತಾಳೆ. ಅಷ್ಟೇ ಅಲ್ಲದೆ ಅದ್ರ ಜೊತೆ ಒಂದು ಸೆಲ್ಫಿಯನ್ನು ಕೂಡ ತಗೊಂಡು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿರ್ತಾಳೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ದಯಾನಂದ್ ಪ್ರೇಕ್ಷಾ ಮಿಶ್ರಾಳನ್ನ ತುಂಬಾ ಬೈತಾ ಈ ಫ್ಯಾಕ್ಟರಿ
ಫ್ಯಾಕ್ಟರಿ ಮತ್ತು ಆಫೀಸ್ ನಂದಲ್ವಾ, ಯಾರನ್ನ ಕೇಳಿ ಈ ರೀತಿ ಈ ಟೇಬಲ್ ಗೆ ಡೆಕೋರೇಷನ್ ಮಾಡಿದ್ಯಾ, ಬೇಗ ಈ ಟೇಬಲ್ ಗೆ ವೈಟ್ ಪೇಂಟ್ ಅನ್ನ ಒಡಿ ಅಂತೇಳಿ ಅವಳನ್ನ ಬೈದು ಅಲ್ಲಿಂದ ಹೊರಟೋಗ್ತಾನೆ. ಇದರಿಂದ ಪ್ರೇಕ್ಷಾ ಮಿಶ್ರಾ ತುಂಬಾ ಬಾಧೆ ಬೀಳ್ತಾಳೆ. ನಿಜ ಹೇಳ್ಬೇಕಂದ್ರೆ ಈ ದಯಾನಂದ್ಗೆ ತುಂಬಾ ಕೋಪ ಜಾಸ್ತಿ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ತನ್ನ ಎಂಪ್ಲಾಯ್ ಗಳನ್ನ ತುಂಬಾ ಬೈತಾ ಇರ್ತಾನೆ. ಆದ್ರೆ ಪ್ರೇಕ್ಷಾ ಮಿಶ್ರಾ ತನಗೆ ಇಷ್ಟವಿಲ್ಲದಿದ್ರು ಕೂಡ ತನ್ನ ಗ್ರಾಂಡ್ ಫಾದರ್ ಗೋಸ್ಕರ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ನಂತರ ಗುಣ ಹತ್ರ ಹೋಗಿ, ಅಸಲಿಗೆ ನನಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಆದ್ರೆ ನನ್ನ ಮನಸ್ಸನ್ನ ಸಾಯಿಸ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಇಷ್ಟಗಳು ಇಲ್ಲಿ ಯಾರಿಗೂ ಅರ್ಥ ಆಗೋದಿಲ್ವಾ? ದಯಾನಂದ್ ಸರ್ ಯಾವಾಗ್ಲೂ ಎಂಪ್ಲಾಯ್ ಗಳ ಮೇಲೆ ಕೋಪ ಮಾಡ್ಕೊಳ್ತಾನೆ ಇರ್ತಾರೆ. ಅಷ್ಟಕ್ಕೂ ನಾನು ಅಂತ ದೊಡ್ಡ ತಪ್ಪನ್ನ ಏನ್ ಮಾಡಿದೆ ಅಂತೇಳಿ ತುಂಬಾ ಫೀಲ್ ಆಗ್ತಾ ಇರ್ತಾಳೆ. ಅದಕ್ಕೆ ಗುಣ ಅವಳನ್ನ ಸಮಾಧಾನ ಮಾಡ್ತಾನೆ. ಇಲ್ಲಿ ನಮಗೆ ಗೊತ್ತಾಗೋ ಇನ್ನೊಂದು ವಿಷಯವೇನಂದ್ರೆ, ಗುಣಗೂ ಕೂಡ ಅವನ ಭಾವ ದಯಾನಂದ್ ಅಂದ್ರೆ ಇಷ್ಟ ಇರೋದಿಲ್ಲ. ಗುಣನನ್ನ ಬಲವಂತವಾಗಿ ಈ ಲೆದರ್ ಫ್ಯಾಕ್ಟರಿನ ನೋಡ್ಕೊಳ್ಳೋದಕ್ಕೆ ಕಳಿಸ್ತಾ ಇರ್ತಾನೆ. ನಿಜ ಹೇಳ್ಬೇಕಂದ್ರೆ ದಯಾನಂದ್ ಈ ಲೆದರ್ ಫ್ಯಾಕ್ಟರಿಯನ್ನ ತುಂಬಾ ಸೀಕ್ರೆಟ್ ಆಗಿ ರನ್ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಪ್ರೇಕ್ಷಾ ಮಿಶ್ರಾ ಮತ್ತು ಗುಣ ದಯಾನಂದ್ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು ಅವನ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ದಯಾನಂದ್ ಬಂದು ಅವರಿಬ್ರು ನೋಡ್ಬಿಡ್ತಾನೆ. ಅವಾಗ್ಲೇ ದಯಾನಂದ್ಗೆ ಅವರಿಬ್ರು ಮೇಲೆ ಡೌಟ್ ಬರುತ್ತೆ. ಅದಕ್ಕೆ ಪ್ರೇಕ್ಷಾ ಮಿಶ್ರಾಳನ್ನ ಆಚೆ ಕಳಿಸಿ ಗುಣನನ್ನ ತುಂಬಾ ಬೈತಾನೆ. ನಂತರ ದಯಾನಂದ್ ಆಚೆ ಬಂದು ಪ್ರೇಕ್ಷಾ ಮಿಶ್ರಾಳನ್ನ ಎಲ್ಲರ ಮುಂದೆ ಚೆನ್ನಾಗಿ ಬೈದು, ಕಾಲುವೆಯಲ್ಲಿ ಬಿದ್ದೋಗಿದ್ದ ತನ್ನ ಸ್ಪಿನ್ನರ್ ಅನ್ನ, ನೀನೇ ಸ್ಪಿನ್ನರ್ ಅನ್ನ ಕಾಲುವೆಯಿಂದ ಮೇಲೆ ತೆಗೆದು ನನಗೆ ಕೊಡ್ಬೇಕು ಅಂತ ಹೇಳ್ತಾನೆ. ಅದನ್ನ ಕೇಳಿದ ಪ್ರೇಕ್ಷಾ ಮಿಶ್ರಾಗೆ ಅದನ್ನ ಮಾಡೋದಕ್ಕೆ ಇಷ್ಟ ಇಲ್ದಿದ್ರು ಕೂಡ ಬೇರೆ ದಾರಿ ಇಲ್ಲದೆ ಅದನ್ನ ಕಾಲುವೆಯಿಂದ ತೆಗೆದು ಅದನ್ನ ತೊಳೆದು ದಯಾನಂದ್ಗೆ ಕೊಡೋದಿಕ್ ಹೋಗ್ತಾಳೆ. ಆದ್ರೆ ದಯಾನಂದ್ ಅದನ್ನ ಮುಟ್ಟದೆ, ಇದು ನಾನು ನಿನಗೆ ಕೊಡ್ತಿರುವಂತ ಗಿಫ್ಟ್, ಇದನ್ನ ನೀನೇ ಇಟ್ಕೋ ಅಂತ ಹೇಳ್ತಾನೆ. ಇದರಿಂದ ಪ್ರೇಕ್ಷಾ ಮಿಶ್ರಾ ತುಂಬಾ ಬಾಧೆ ಬೀಳ್ತಾಳೆ. ಸೀನ್ ಕಟ್ ಆದ ಪ್ರೇಕ್ಷಾ ತನ್ನ ಫ್ರೆಂಡ್ ಸ್ಯಾಂಡಿ ಹತ್ರ ಬಂದು ನಡೆದದನ್ನ ನೆನಪು ಮಾಡ್ಕೊಂಡು ತುಂಬಾ ಬಾಧೆ ಬೀಳ್ತಾ ಅಲ್ಲೇ ಒಂದು ಮ್ಯೂಸಿಕ್ ಗೆ ರ್ಯಾಂಪ್ ಸಾಂಗ್ ಆಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಸಾಂಗ್ ಹೇಳ್ತಾ ಪ್ರೇಕ್ಷಾ ಮಿಶ್ರಾ ಸ್ಯಾಂಡಿಯನ್ನು ಕೂಡ ದಯಾನಂದ್ ಮನೆ ಹತ್ರ ಕರ್ಕೊಂಡ್ಬಂದು ಕಲ್ಲಿನಿಂದ ಅವರ ಮನೆಗೆ ಹೊಡೆದು ತನ್ನ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ತಾಳೆ. ಇಲ್ಲೇ ನಮಗೆ ಗೊತ್ತಾಗೋ ಇನ್ನೊಂದು ವಿಷಯವೇನಂದ್ರೆ, ಪೊಲೀಸ್ ಆಫೀಸರ್ ಪ್ರೇಕ್ಷಾ ಈಗ ನಡೆದ ಕಥೆಯನ್ನೆಲ್ಲ ಪ್ರೇಕ್ಷಾ ಮಿಶ್ರಾ ಇನ್ಸ್ಟಾ ನೋಡಿ ತನಗೆ ತಾನೇ ಇಮೇಜಿನೇಷನ್ ಮಾಡ್ಕೊಂಡಿರ್ತಾಳೆ. ಸೀನ್ ಕಟ್ ಆದ್ರೆ ಮೂವಿ ಪ್ರೆಸೆಂಟ್ ಬರುತ್ತೆ. ಪ್ರೇಕ್ಷಾ ಗುಣನನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಸಿ ಅವನ ಹತ್ರ, ನನಗೆ ಗೊತ್ತಿರೋ ತರ ದಯಾನಂದ್ ಸತ್ತೋದ್ಮೇಲೆ ಅವರ ಪೂರ್ತಿ ಪ್ರಾಪರ್ಟಿಗಳಿಗೆ ನೀನೇ ಹಕ್ಕುದಾರ ಆಗ್ತೀಯಾ, ನಿನಗೂ ಪ್ರೇಕ್ಷಾ ಮಿಶ್ರಾಗೂ ಪ್ರೀತಿ ಇತ್ತು, ನಿನಗೆ ಪ್ರೇಕ್ಷಾ ಮಿಶ್ರಾ ಅಂದ್ರೆ ತುಂಬಾ ಇಷ್ಟ, ನಿನ್ನ ಕಣ್ಣ ಮುಂದೆನೆ ದಯಾನಂದ್ ಅವರು ಪ್ರೇಕ್ಷಾ ಮಿಶ್ರನ ತುಂಬಾ ಸಾರಿ ಬೈದು ತುಂಬಾ ಬಾಧೆಯನ್ನ ನೀಡ್ತಾ ಇದ್ರು, ಅದಕ್ಕೋಸ್ಕರ ನೀನು ಪ್ರೇಕ್ಷಾ ಮಿಶ್ರಾಗೆ ದಯಾನಂದನ ಕೊಲ್ಲೋದಿಕ್ಕೆ ಐಡಿಯಾ ಕೊಟ್ಟು ಪ್ಲಾನ್ ಪ್ರಕಾರ ಪ್ರೇಕ್ಷಾ ಮಿಶ್ರಾ ದಯಾನಂದನ ಕೊಂದಾಕಿದ್ಮೇಲೆ ಪ್ರೇಕ್ಷಾ ಮಿಶ್ರಾಳನ್ನ ಯಾರಿಗೂ ಗೊತ್ತಾಗದ ಹಾಗೆ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇಟ್ಟಿದ್ಯಾ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಗುಣ ಸ್ಮೈಲ್ ಕೊಡ್ತಾ, ಮೇಡಮ್ ನೀವು ಊಹೆ ಮಾಡ್ಕೊಂಡಿರೋದು ಅಸಲಿಗೆ ನಿಜ ಅಲ್ಲ, ನೀವು ಯೋಚನೆ ಮಾಡೋ ತರ ನಡೆಯೋದಕ್ಕೆ ಚಾನ್ಸೇ ಇಲ್ಲ, ನನಗೆ ನಮ್ಮ ಭಾವ ದಯಾನಂದ್ ಅಂದ್ರೆ ತುಂಬಾ ಇಷ್ಟ, ನಮ್ಮಿಬ್ಬರ ಮಧ್ಯೆ ಕೊಲ್ಲುವಂತ ಜಗಳಗಳು ಅಸಲಿಗೆ ಇಲ್ಲ ಅಂತ ಹೇಳ್ತಾನೆ. ಆಗ ಅದೇ ಸಮಯಕ್ಕೆ ಪ್ರೇಕ್ಷಾ ಮೇಲ್ ಆಫೀಸರ್ ರಾಯಿ ಬಂದು ಪ್ರೇಕ್ಷಳನ್ನ ಆಚೆಗೆ ಕರೆದು, ನಿನಗೆ ಅಸಲಿಗೆ ಬುದ್ಧಿ ಇದೆಯಾ ಅಥವಾ ಮೆಂಟಲ್ ನೀನು ಅಂತ ಹೇಳಿ ನಿನಗೆ ಎಷ್ಟು ಸಾರಿ ನಾನು ಅಪಾಲಜಿ ಲೆಟರ್ ನ ಬರ್ಕೊಡೋದಕ್ಕೆ ಹೇಳಿದೀನಿ, ಇಲ್ಲಿವರೆಗೂ ನೀನು ಏಕೆ ಅಪಾಲಜಿ ಲೆಟರ್ ನ ಬರ್ಕೊಟ್ಟಿಲ್ಲ ಅಂತೇಳಿ ಅವಳನ್ನ ತುಂಬಾ ಬೈದು ಹಾಗೆ ಪ್ರೇಕ್ಷಳನ್ನ ದಯಾನಂದ್ ಕೇಸಿಂದ ತಪ್ಪಿಸಿ ಈ ಕೇಸನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇದರಿಂದ ಪ್ರೇಕ್ಷಾ ಆಚೆಗೆ ಬಂದು ತುಂಬಾ ಬಾಧೆ ಬೀಳ್ತಾಳೆ. ಅವಾಗಲೇ ಪೊಲಿಟಿಷಿಯನ್ ನಾನಾಬಾಯ್ ಪ್ರೇಕ್ಷೆಗೆ ಕಾಲ್ ಮಾಡಿ ಮಾತಾಡ್ತಾನೆ. ಇಲ್ಲಿ ನಮಗೆ ಗೊತ್ತಾಗೋ ಇನ್ನೊಂದು ವಿಷಯವೇನು ಅಂದ್ರೆ, ಪೊಲಿಟಿಷಿಯನ್ ನಾನಾಬಾಯ್ ಪ್ರೇಕ್ಷಳ ಮೇಲ್ ಆಫೀಸರ್ ರಾಯಿಗೆ ಹೇಳಿದ್ದರಿಂದಲೇ ರಾಯಿ ಪ್ರೇಕ್ಷಳನ್ನ ಈ ಕೇಸ್ ನಿಂದ ತಪ್ಪಿಸಿದ್ದಾಳೆ ಅಂತ. ಅವಾಗ್ಲೇ ನಾನಾಬಾಯ್ ಪ್ರೇಕ್ಷೆ ಹತ್ರ, ನೀನ್ ಎಷ್ಟ್ ದಿನ ಅಂತ ಕನಸು ಕಾಣ್ತಾ ಇರ್ತೀಯ, ನೀನು ಬಯಸ್ತಿರುವ ಫ್ಲಾಟ್ ಅನ್ನ ನಿನಗೆ ಗಿಫ್ಟ್ ಆಗಿ ಕೊಡ್ತಾ ಇದೀನಿ ಅಂತ ಹೇಳ್ತಾನೆ. ಇದರಿಂದ ಪ್ರೇಕ್ಷೆಗೆ ಏನು ಕೂಡ ಅರ್ಥ ಆಗೋದಿಲ್ಲ. ಸೀನ್ ಕಟ್ ಆದ್ರೆ ಪ್ರೇಕ್ಷಳನ್ನ ಕೋವಿಡ್ ಡ್ಯೂಟಿಗೆ ಹಾಕ್ತಾರೆ. ಒಂದು ರಾತ್ರಿ ಪ್ರೇಕ್ಷಾ ಒಂದು ಜಾಗದಲ್ಲಿ ಡ್ಯೂಟಿ ಮಾಡ್ತಿರುವಾಗ ಅಲ್ಲೇ ಎದುರುಗಡೆ ಇದ್ದ ಮೆಡಿಕಲ್ ಶಾಪ್ ಗೆ ಸ್ಯಾಂಡಿ ಬಂದು ಅವನ ಜೊತೆ ಏನೋ ಮಾತಾಡಿ ಮೆಡಿಸಿನ್ ಅನ್ನ ತಗೊಂಡು ಹೋಗ್ತಿರೋದನ್ನ ನೋಡ್ತಾಳೆ. ಆಗ ಅವನ ಹತ್ರ ಹೋಗುವಷ್ಟರಲ್ಲಿ ಅವನಲ್ಲಿಂದ ಹೊರಟೋಗ್ತಾನೆ. ನಂತರ ತುಂಬಾ ಯೋಚನೆ ಮಾಡಿದ್ಮೇಲೆ ಪ್ರೇಕ್ಷಾ, ನಾನು ಕೂಡ ಕೋಪ ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಪ್ರೇಕ್ಷಾ ಮಿಶ್ರಾ ಮಾಡಿರೋ ಐಡಿಯಾವನ್ನೇ ನಾನು ಮಾಡೋಣ ಅಂತೇಳಿ ಗೌತಮ್ಗೆ ಒಂದು ಪ್ಲೇಸ್ ಗೆ ಬರೋದಿಕ್ಕೆ ಹೇಳಿ ಗೌತಮ್ ಹಾಗೂ ಪ್ರೇಕ್ಷಾ ಇಬ್ರು ಸೇರ್ಕೊಂಡು ಅವಳ ಮೇಲ್ ಆಫೀಸರ್ ರಾಯಿ ಮನೆಗೆ ಹೋಗಿ ತನ್ನ ಕೋಪವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ತನ್ನ ಮೇಲ್ ಆಫೀಸರ್ ರಾಯಿ ಮನೆ ಮೇಲೆ ಕಲ್ಲಿಂದ ಹೊಡೆದು ಅಲ್ಲಿಂದ ಓಡೋಗ್ತಾರೆ. ಆ ರೀತಿಯಾಗಿ ಗೌತಮ್ ಮತ್ತು ಪ್ರೇಕ್ಷಾ ಇಬ್ರು ಸೇರ್ಕೊಂಡು ಮಾತಾಡ್ತಿರುವಾಗ ಅದೇ ಸಮಯಕ್ಕೆ ಗೌತಮ್ಗೆ ಒಂದು ಕಾಲ್ ಬಂದು ಅದನ್ನ ಅವ್ನು ಲಿಫ್ಟ್ ಮಾಡಿದಾಗ ಒಂದು ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಗೋಸ್ಕರ ಹಾಸ್ಪಿಟಲ್ ಗೆ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಕೇಳಿದ ಗೌತಮ್ ಪ್ರೇಕ್ಷರನ್ನ ಕರೆದುಕೊಂಡು ತಕ್ಷಣ ಹಾಸ್ಪಿಟಲ್ ಹತ್ರ ಹೋಗ್ತಾನೆ. ಅಲ್ಲಿ ಆ ಡೆಡ್ ಬಾಡಿಯನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ. ಏಕೆಂದ್ರೆ ಆ ಡೆಡ್ ಬಾಡಿ ಬೇರೆ ಯಾರ್ದು ಅಲ್ಲ, ಪ್ರೇಕ್ಷಾ ಮಿಶ್ರಳದು. ಇನ್ನೊಂದ್ ಕಡೆ ಗುಣ ತನ್ನ ಮೊಬೈಲ್ ಇರೋ ನಂಬರ್ ನ ಬಾಕ್ಸ್ ಅನ್ನ ಇಡೀ ಫ್ಯಾಕ್ಟರಿ ಎಲ್ಲ ಹುಡುಕಾಡ್ತಾ ಇರ್ತಾನೆ. ನಿಜ ಹೇಳ್ಬೇಕಂದ್ರೆ ಗುಣ ಆ ನಂಬರ್ ಅನ್ನ ದಯಾನಂದ ಡೈರಿಯಲ್ಲಿ ಬರ್ದಿರೋದನ್ನ ನೋಡಿರ್ತಾನೆ. ಆದ್ದರಿಂದ ಆ ನಂಬರಿನ ಬಾಕ್ಸ್ ನಲ್ಲಿ ಏನಾದ್ರೂ ಬೆಲೆ ಬಾಳುವಂತದ್ದನ್ನ ಇಟ್ಟಿದ್ದಾನೋ ಏನೋ ಅಂತೇಳಿ ಇಡೀ ಫ್ಯಾಕ್ಟರಿ ಎಲ್ಲ ಹುಡುಕಾಡ್ತಾನೆ. ಆದ್ರೆ ಆ ನಂಬರ್ ನ ಬಾಕ್ಸ್ ಅವನಿಗೆ ಸಿಗೋದಿಲ್ಲ. ಅದೇ ಸಮಯಕ್ಕೆ ಪ್ರೇಕ್ಷಾ ಮಿಶ್ರಾ ಸತ್ತೋಗಿದ್ದಾಳೆ ಅನ್ನೋ ನ್ಯೂಸ್ ಕೇಳಿ ಶಾಕ್ ಆಗಿ ಹೋಗ್ತಾನೆ. ಸೀನ್ ಕಟ್ ಆದ್ರೆ ಪ್ರೇಕ್ಷಳ ಮೇಲ್ ಆಫೀಸರ್ ರಾಯಿ ಅವಳನ್ನ ಆಫೀಸ್ಗೆ ಕರೆಸಿ, ನೀನು ಕಲ್ಲಿಂದ ನನ್ನ ಮನೆಗೆ ಹೊಡೆದಿರೋದು ಸಿಸಿಟಿವಿಲಿ ರೆಕಾರ್ಡ್ ಆಗಿದೆ,
ಹೇಳಿ ಅದಕ್ಕೋಸ್ಕರ ಈಗ ನಿನ್ನನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಪ್ರೇಕ್ಷಾ ಮೇಡಮ್ ನನ್ನ ಕೋಪದಲ್ಲಿ ಆ ರೀತಿ ಮಾಡ್ಬಿಟ್ಟೆ ಸಾರಿ ಅಂತ ಹೇಳಿದ್ರು ಕೂಡ ರಾಯಿ ಮಾತ್ರ ಅವಳ ಮಾತನ್ನ ಕೇಳೋದಿಲ್ಲ. ಇನ್ನು ಅದೇ ರಾತ್ರಿ ಗೌತಮ್ ಪ್ರೇಕ್ಷೆಗೆ ಕಾಲ್ ಮಾಡಿ ಮೇಡಮ್ ನನಗೆ ಪ್ರೇಕ್ಷಾ ಮಿಶ್ರಾ ಬ್ಯಾಕ್ ಪಾಕೆಟ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ಹೆಚ್ಚಾಗಿ ಯೂಸ್ ಮಾಡೋ ರೆಮ್ಡಿಸಿವಿರ್ ಅನ್ನೋ ಡ್ರಗ್ ಪ್ಯಾಕೆಟ್ ಸಿಕ್ಕಿದೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಪ್ರೇಕ್ಷಾ ಮಿಶ್ರಾ ಕೋವಿಡ್ ಪಾಸಿಟಿವ್ ವ್ಯಕ್ತಿ ಕೂಡ ಅಲ್ಲ, ಆ ಡ್ರಗ್ಸ್ ಅವಳ ಹತ್ರ ಹೇಗ್ ಬಂತು ಅಂತೇಳಿ ತುಂಬಾ ಆಲೋಚನೆ ಮಾಡಿದಾಗ ಒಂದು ರಾತ್ರಿ ಸ್ಯಾಂಡಿ ಮೆಡಿಕಲ್ ಶಾಪ್ ಹತ್ರ ಬಂದೋಗಿರೋದು ನೆನಪಾಗಿ ತಕ್ಷಣ ಆ ಮೆಡಿಕಲ್ ಶಾಪ್ ಹತ್ರ ಹೋಗಿ ತಕ್ಷಣ ನನಗೆ ರೆಮ್ಡಿಸಿವಿರ್ ಮೆಡಿಸಿನ್ ಬೇಕು ಅಂತ ಕೇಳಿದಾಗ ಅದಕ್ಕೆ ಆ ಮೆಡಿಕಲ್ ವ್ಯಕ್ತಿ ಸಾರಿ ಮೇಡಮ್ ಆಲ್ರೆಡಿ ನಮ್ಮಲ್ಲಿ ಸ್ಟಾಕ್ ಖಾಲಿ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಪ್ರೇಕ್ಷಾ ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದಕ್ಕೋಸ್ಕರ ನಾನು ಈ ಅಂಗಡಿಗೆ ಬಂದೆ ಅಂತ ಹೇಳಿದಾಗ ಅದಕ್ಕೆ ಆ ಮೆಡಿಕಲ್ ಶಾಪ್ ನಾನು ಮೇಡಮ್ ನಿಮ್ಗೆ ಎಷ್ಟು ಬಾಟಲ್ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಪ್ರೇಕ್ಷಾ ಒಂದು 10 ಬಾಟಲ್ ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮೆಡಿಕಲ್ ಶಾಪ್ ಅವನು 10 ಬಾಟಲ್ 10 ಲಕ್ಷ ಆಗುತ್ತೆ ಅಂತ ಹೇಳಿದಾಗ ಅದೇ ಸಮಯಕ್ಕೆ ಸ್ಯಾಂಡಿ ಆ ಮೆಡಿಕಲ್ ಶಾಪ್ ಹತ್ರ ಬಂದು ಅಲ್ಲಿ ಪ್ರೇಕ್ಷಾಳನ್ನ ನೋಡಿ ಅಲ್ಲಿಂದ ಓಡೋಗ್ತಾನೆ. ಸ್ಯಾಂಡಿಯನ್ನ ಬೆನ್ನಟ್ಟಿದ ಪ್ರೇಕ್ಷಾ ಅವನನ್ನ ತುಂಬಾ ದೂರ ಓಡಿಸ್ಕೊಂಡು ಹೋಗಿ ಅವನನ್ನ ಹಿಡ್ಕೋತಾಳೆ. ಕೊನೆಗೆ ಅವನನ್ನ ಹಿಡ್ಕೊಂಡು ಸ್ಯಾಂಡಿ ನಿಜ ಹೇಳು, ಅಷ್ಟೊಂದು ಅಧಿಕ ಮೊತ್ತದ ರೆಮ್ಡಿಸಿವಿರ್ ಮೆಡಿಸಿನ್ ನಿಮ್ಗೆ ಎಲ್ಲಿಂದ ಬರುತ್ತೆ ಅಂತ ಕೇಳಿದಾಗ ಆಗ ಸ್ಯಾಂಡಿ ನಡೆದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೆಲವು ದಿನಗಳ ಹಿಂದೆ ಪ್ರೇಕ್ಷಾ ಮಿಶ್ರಾ ಮತ್ತು ಸ್ಯಾಂಡಿ ರ್ಯಾಂಪ್ ಸಾಂಗ್ ಅನ್ನ ರೆಕಾರ್ಡ್ ಮಾಡಿ ಅದನ್ನ ತನಗೆ ಗೊತ್ತಿರೋ ವ್ಯಕ್ತಿಗೆ ಕಳಿಸಿ ನಮ್ಮ ಸಾಂಗಿಗೆ ಕಾಂಪಿಟೇಷನ್ ಅಲ್ಲಿ ಎಂಟ್ರಿ ಸಿಗುವಂತೆ ಮಾಡು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ಅದಕ್ಕೆ ಆ ವ್ಯಕ್ತಿ ಸ್ಯಾಂಡಿಗೆ ದುಡ್ಡಿನ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ಆಗಾಗ್ಲೇ ಸ್ಯಾಂಡಿ ಮತ್ತು ಪ್ರೇಕ್ಷಾ ಇರೋ ದುಡ್ಡಿನಿಂದ ಕ್ಯಾಮ್ರಾ ಕೊಂಡ್ಕೊಳ್ಳೋದಕ್ಕೆ ಮತ್ತು ಸ್ಟುಡಿಯೋ ಓಪನ್ ಮಾಡೋದಕ್ಕೆ ಖರ್ಚು ಮಾಡಿದ್ದರಿಂದ ಅವ್ರ ಹತ್ರ ದುಡ್ಡಿರೋದಿಲ್ಲ. ಆಗ ಸ್ಯಾಂಡಿ ಪ್ರೇಕ್ಷೆಗೆ ಗುಣನನ್ನ ಕೇಳಿ ದುಡ್ಡನ್ನ ತಗೋ ಅಂತ ಹೇಳಿದಾಗ ಅದಕ್ಕೆ ಪ್ರೇಕ್ಷಾ ಗುಣ ಕೈಯಾಗ ಏನಿಲ್ಲ, ಅವನ ಹತ್ರ ದುಡ್ಡಿಲ್ಲ ಅಂತೇಳಿ ಒಂದು ಪ್ಲಾನ್ ಅನ್ನ ಮಾಡ್ತಾಳೆ. ಅದೇನು ಅಂದ್ರೆ ನಿಜ ಹೇಳ್ಬೇಕಂದ್ರೆ ದಯಾನಂದ್ ಆಗಾಗ್ಲೇ ರೆಮ್ಡಿಸಿವಿರ್ ಮೆಡಿಸಿನ್ ಅನ್ನ ಅವನ ಫ್ಯಾಕ್ಟರಿಯಲ್ಲಿ ಬಚ್ಚಿಡ್ತಾ ಇರ್ತಾನೆ. ಅವನ ಬಚ್ಚಿಡೋದನ್ನ ಪ್ರೇಕ್ಷಾ ನೋಡಿರ್ತಾಳೆ. ಒಂದು ದಿನ ರಾತ್ರಿ ಪ್ರೇಕ್ಷಾ ಸೀಕ್ರೆಟ್ ಆಗಿ ಫ್ಯಾಕ್ಟರಿಗೆ ಹೋಗಿ ಆ ಮೆಡಿಸಿನ್ ಬಾಟಲ್ ಗಳನ್ನ ಕಳ್ತನ ಮಾಡ್ಕೊಂಡು ತಗೊಂಡ್ಬರ್ತಾಳೆ. ಆಗ ಕೋವಿಡ್ ಟೈಮ್ ಆಗಿದ್ದರಿಂದ ಆ ಮೆಡಿಸಿನ್ ಗಳು ತುಂಬಾ ಕಾಸ್ಟ್ಲಿ ಆಗಿರ್ತವೆ. ಆಗ ಅವುಗಳನ್ನ ಸ್ಯಾಂಡಿ ಕೊಟ್ಟಾಗ ಸ್ಯಾಂಡಿ ಅವುಗಳನ್ನ ಒಳ್ಳೆ ದುಡ್ಡಿಗೆ ಮಾರಾಟ ಮಾಡ್ತಾನೆ. ಆಗ ಸ್ಯಾಂಡಿ ಮತ್ತು ಪ್ರೇಕ್ಷಾ ಆ ದುಡ್ಡಿನಿಂದ ತಮ್ಮ ರ್ಯಾಂಪ್ ಸಾಂಗ್ ಪ್ರೊಡಕ್ಷನ್ ಅನ್ನ ದೊಡ್ಡದಾಗಿ ಮಾಡಿ ಒಳ್ಳೆ ವಿಡಿಯೋ ಸಾಂಗ್ ಅನ್ನ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತಿನಿಂದ ಇಬ್ರು ತುಂಬಾ ಹ್ಯಾಪಿ ಆಗಿರ್ತಾರೆ. ಆಗ ಒಂದಿನ ಸ್ಯಾಂಡಿ ಪ್ರೇಕ್ಷಾ ಹತ್ರ ನಿನಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಲ್ವಾ, ನಾವಿನ್ನೂ ಇಲ್ಲೇ ಇದ್ಕೊಂಡು ನಮ್ಮ ಟ್ಯಾಲೆಂಟ್ ಅನ್ನ ಏಕೆ ವೇಸ್ಟ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಒಂದು ದೊಡ್ಡ ಡೀಲ್ ಅನ್ನ ಮಾಡಿ ಇಲ್ಲಿಂದ ಮುಂಬೈಗೆ ಹೋಗಿ ನಮ್ಮ ಟ್ಯಾಲೆಂಟ್ ಎಲ್ಲರಿಗೂ ಗೊತ್ತಾಗ ಮಾಡಿ ರ್ಯಾಂಪ್ ವಿಡಿಯೋಗಳನ್ನ ಮಾಡೋಣ ಅಂತ ಹೇಳ್ತಾನೆ. ಆ ವಿಷಯ ಕೂಡ ಪ್ರೇಕ್ಷೆಗೆ ಇಷ್ಟ ಆಗಿ ಅವತ್ತಿನಿಂದ ಪ್ರತಿದಿನ ರಾತ್ರಿ ಫ್ಯಾಕ್ಟರಿಗೆ ಸೀಕ್ರೆಟ್ ಆಗಿ ಹೋಗಿ ಮೆಡಿಸಿನ್ ಗಳನ್ನ ಕಳ್ತನ ಮಾಡ್ಕೊಂಡು ಬಂದು ಸ್ಯಾಂಡಿಗೆ ಕೊಡ್ತಾ ಇರ್ತಾಳೆ. ಇವೆಲ್ಲವುಗಳನ್ನು ಸ್ಯಾಂಡಿ ಮೆಡಿಕಲ್ ಶಾಪ್ಗೆ ಬ್ಲಾಕ್ ಅಲ್ಲಿ ಮಾರಾಟ ಮಾಡ್ತಾ ಇರ್ತಾನೆ. ಪ್ರೇಕ್ಷಾ ನನ್ನ ಮೇಲೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು ಅಂತ ಹೇಳಿ ಫ್ಯಾಕ್ಟರಿಯಲ್ಲಿನ ಸಿಸಿ ಕ್ಯಾಮೆರಾ ಫುಟೇಜ್ ಗಳನ್ನ ಡಿಲೀಟ್ ಮಾಡ್ತಾ ಇರ್ತಾಳೆ. ಈ ರೀತಿಯಾಗಿ ಸ್ವಲ್ಪ ದಿನಗಳು ತುಂಬಾ ಚೆನ್ನಾಗಿ ನಡೀತಾ ಇರ್ತವೆ. ಆಗ ಒಂದು ದಿನ ಪ್ರೇಕ್ಷಾ ಆ ಮೆಡಿಸಿನ್ ಬಾಟಲ್ ಗಳನ್ನ ಕಳ್ತನ ಮಾಡ್ಕೊಂಡು ಬರುವಾಗ ದಯಾನಂದ್ ನೋಡಿ ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಳ್ತಾನೆ. ಹಾಗೆಯೇ ಪ್ರೇಕ್ಷೆಗಳನ್ನ ಚೆನ್ನಾಗಿ ಹೊಡಿತಾ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನ ಜೈಲಿಗೆ ಹಾಕ್ಸ್ತೀನಿ ಅಂತ ಹೇಳಿದಾಗ ದಯಾನಂದ್ ಇಂದ ಬಿಡಿಸ್ಕೊಂಡು ಅಲ್ಲೇ ಇದ್ದ ವೈಟ್ ಬಾಲ್ ನಿಂದ ಅವನ ತಲೆಗೆ ತುಂಬಾ ಸಾರಿ ಹೊಡೆದು ಅಲ್ಲಿಂದ ಓಡೋಗ್ತಾಳೆ. ನಂತರ ಮೂವಿ ಸ್ಟೋರಿ ಪ್ರೆಸೆಂಟ್ ಗೆ ಬಂದು ಅದನ್ನೆಲ್ಲ ಕೇಳಿದ ಪ್ರೇಕ್ಷಾ ಸ್ಯಾಂಡಿಯನ್ನ ಕರ್ಕೊಂಡು ಆ ಫ್ಯಾಕ್ಟರಿಗೆ ಹೋಗಿ ಆ ಮೆಡಿಸಿನ್ ಇರೋ ಬಾಕ್ಸ್ ಗಳನ್ನ ಹುಡುಕಿ ಆ ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ಇಲ್ಲೇ ಒಂದು ಟ್ವಿಸ್ಟ್, ಆ ಮಾಸ್ಕ್ ಹಾಕಿರೋ ವ್ಯಕ್ತಿ ಆ ಇಬ್ಬರ ತಲೆ ಮೇಲೆ ಹೊಡಿತಾನೆ. ಆಗ ಇಬ್ರು ಕೂಡ ಜ್ಞಾನ ತಪ್ಪಿ ಬಿದ್ದೋಗ್ತಾರೆ. ಆಗ ಅವರ ಕೈಕಾಲುಗಳನ್ನ ಹಗ್ಗದಿಂದ ಕಟ್ಟಿ ಹಾಕ್ತಾನೆ. ಆಗಾಗ್ಲೇ ಮಾಸ್ಕ್ ವ್ಯಕ್ತಿ ಆ ಗೌತಮ್ ನನ್ನು ಕೂಡ ಕಟ್ಟಿ ಹಾಕಿರ್ತಾನೆ. ಅದಾದ ಸ್ವಲ್ಪ ಸಮಯಕ್ಕೆ ಪ್ರೇಕ್ಷೆಗೆ ಜ್ಞಾನ ಬಂದು ಅವನು ಕಟ್ಟಿ ಹಾಕಿರುವ ಹಗ್ಗವನ್ನ ಬಿಡಿಸ್ಕೊಂಡು ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿಗೆ ನಿನ್ನ ಮಾಸ್ಕ್ ಅನ್ನ ತೆಗಿ, ಇಲ್ಲ ಅಂದ್ರೆ ಮೆಡಿಸಿನ್ ಇರೋ ಬಾಕ್ಸ್ ಗಳನ್ನ ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅಂತ ಹೋದಾಗ ಆಗ ಆ ವ್ಯಕ್ತಿ ಭಯ ಬಿದ್ದು ಮಾಸ್ಕ್ ಅನ್ನ ತೆಗಿತಾನೆ. ಇಲ್ಲೇ ನಮಗೆ ತಲೆ ಕೆಡುವಂತ ಟ್ವಿಸ್ಟ್ ರಿವೀಲ್ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಆ ವ್ಯಕ್ತಿ ಪೊಲಿಟಿಷಿಯನ್ ನಾನಾಬಾಯಿ ಕಳಿಸಿರೋ ವ್ಯಕ್ತಿ. ನಿಜ ಹೇಳ್ಬೇಕಂದ್ರೆ ಆ ರಾತ್ರಿ ಪ್ರೇಕ್ಷಾ ಮಿಶ್ರಾ ದಯಾನಂದ ತಲೆ ಮೇಲೆ ಹೊಡೆದು ಓಡಿ ಹೋದಾಗ ಆ ವ್ಯಕ್ತಿ ಇನ್ನು ಸತ್ತೋಗಿರೋದಿಲ್ಲ. ಅದೇ ಸಮಯಕ್ಕೆ ಆ ಮಾಸ್ಕ್ ವ್ಯಕ್ತಿ ಅಲ್ಲಿಗೆ ಬಂದು ದಯಾನಂದನ್ನ ನೀರಲ್ಲಿ ಮುಳುಗಿಸಿ ಕೊಂದಾಕಿ ಅವನ ಬಾಡಿಯನ್ನು ಎತ್ಕೊಂಡೋಗಿ ಆ ಬ್ರಿಡ್ಜ್ ಮೇಲಿಂದ ನೀರಲ್ಲಿ ಎಸ್ತಿರ್ತಾನೆ. ಏಕೆಂದ್ರೆ ನಾನಾಬಾಯಿ ಆ ಮೆಡಿಸಿನ್ ಗಳು ನನಗೆ ಬೇಕು, ತುಂಬಾ ದುಡ್ಡನ್ನ ಕೊಡ್ತೀನಿ ಅಂತ ದಯಾನಂದ್ ಹೇಳಿದ್ರು ಕೂಡ ದಯಾನಂದ್ ಆ ಮೆಡಿಸಿನ್ ಗಳನ್ನ ನಾನಾಬಾಯಿ ಕೊಡದೆ ಸೀಕ್ರೆಟ್ ಆಗಿ ಬಚ್ಚಿಟ್ಟಿರ್ತಾನೆ. ಆ ಮಾಸ್ಕ್ ವ್ಯಕ್ತಿ ದಯಾನಂದನ್ನ ಕೊಲ್ಲೋದನ್ನ ಪ್ರೇಕ್ಷಾ ಮಿಶ್ರಾ ನೋಡಿರ್ತಾಳೆ. ಆದ್ದರಿಂದಲೇ ಆ ಮಾಸ್ಕ್ ವ್ಯಕ್ತಿ ಪ್ರೇಕ್ಷಾ ಮಿಶ್ರನನ್ನು ಕೂಡ ಕೊಂದಾಕ್ತಾನೆ. ಆಗ ಅದೇ ಸಮಯಕ್ಕೆ ಆ ಮಾಸ್ಕ್ ವ್ಯಕ್ತಿ ಗನ್ ತಗೊಂಡು ಶೂಟ್ ಮಾಡೋದಿಕ್ಕೆ ಹೋದಾಗ ಸ್ಯಾಂಡಿ, ಪ್ರೇಕ್ಷಾ ಮತ್ತು ಗೌತಮ್ ಅವನನ್ನ ತಡೆಯೋದಿಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಆ ಜಗಳದಲ್ಲಿ ಅಂದ್ಕೊಳ್ಳದೆ ಗೌತಮ್ ಕಾಲಿಗೆ ಬುಲೆಟ್ ತಗುಲುತ್ತೆ. ಆದ್ದರಿಂದ ಪ್ರೇಕ್ಷಾ ಆ ಮಾಸ್ಕ್ ವ್ಯಕ್ತಿಗೆ ತುಂಬಾ ಹೊಡೆದಿದ್ದರಿಂದ ಅವನು ಜ್ಞಾನ ತಪ್ಪಿ ಹೋಗ್ತಾನೆ. ನಂತರ ಪ್ರೇಕ್ಷಾ ಗೌತಮ್ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾಳೆ. ಆಗ ಹಾಸ್ಪಿಟಲ್ ಅಲ್ಲಿ ಕೋವಿಡ್ ಮೆಡಿಸಿನ್ ಇಲ್ಲದೆ ಎಲ್ಲರೂ ಬಾಧೆ ಬೀಳ್ತಿರೋದನ್ನ ನೋಡಿ ದಯಾನಂದ್ ಬಚ್ಚಿಟ್ಟಿರುವ ಮೆಡಿಸಿನ್ ಗಳನ್ನ ಅಲ್ಲಿಗೆ ತಗೊಂಡ್ಬಂದು ಪ್ರೇಕ್ಷಾ ಫ್ರೀ ಆಗಿ ಕೊಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಕೋವಿಡ್ ಸಮಯದಲ್ಲಿ ಈ ರೀತಿ ಮೆಡಿಸಿನ್ ಗಳನ್ನ ತುಂಬಾ ದುಡ್ಡಿಗೆ ಮಾರ್ತಾ ವ್ಯಾಪಾರವಾಗಿ ಮಾಡಿಕೊಂಡಿದ್ರು. ದುಡ್ಡಿರುವಂತ ವ್ಯಕ್ತಿಗಳು
ಈ ರೀತಿಯ ಮೆಡಿಸಿನ್ ಗಳನ್ನ ತುಂಬಾ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಂದು ಮನೇಲಿ ಇಟ್ಕೊಂಡು ದುಡ್ಡು ಇಲ್ದೇ ಇರೋ ವ್ಯಕ್ತಿಗಳು ಮೆಡಿಸಿನ್ ಗಳು ಇಲ್ಲದೆ ಸಾಯುವ ಪರಿಸ್ಥಿತಿ ಉಂಟಾಗಿತ್ತು. ಆಗ ಅದನ್ನೆಲ್ಲ ನೋಡಿದ ಮೀಡಿಯಾಗಳು ಇಷ್ಟೊಂದು ಮೆಡಿಸಿನ್ ಗಳು ನಿಮ್ಗೆ ಹೇಗೆ ಬಂದು ಅಂತೇಳಿ ಪ್ರೇಕ್ಷಗಳನ್ನ ಕೇಳಿದಾಗ ಅದಕ್ಕೆ ಪ್ರೇಕ್ಷ ಇವೆಲ್ಲ ಮೆಡಿಸಿನ್ ಗಳನ್ನ ಪೊಲಿಟಿಷಿಯನ್ ನಾನಾಬಾಯಿ ಅವರು ಎಲ್ಲರಿಗೂ ಫ್ರೀ ಆಗಿ ಕೊಡಿ ಅಂತೇಳಿ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಏಕೆಂದ್ರೆ ನಾನಾಬಾಯಿ ಅವರು ಒಂದು ಪ್ಲಾಟ್ ಅನ್ನ ಗಿಫ್ಟ್ ಆಗಿ ಕೊಟ್ಟು ಅವಳ ಕನಸನ್ನ ನನಸು ಮಾಡಿರ್ತಾರೆ. ಅದಕ್ಕೋಸ್ಕರ ಅವಳಿಗೆ ಒಳ್ಳೆ ಹೆಸರು ಬರೋದಕ್ಕೋಸ್ಕರ ಆ ರೀತಿ ಮಾಡ್ತಾಳೆ. ಇದನ್ನ ನೋಡಿದ ನಾನಾಬಾಯಿಗೆ ಅಲ್ಲಿವರೆಗೂ ಪ್ರೇಕ್ಷಕರ ಮೇಲಿದ್ದ ಕೋಪ ಹೊರಟೋಗುತ್ತೆ. ಅಷ್ಟೇ ಅಲ್ಲದೆ ಮತ್ತೆ ಅವಳು ಡ್ಯೂಟಿಗೆ ಜಾಯ್ನ್ ಆಗುವಂತೆ ಮಾಡ್ತಾನೆ. ನಂತರ ಪ್ರೇಕ್ಷ ತನ್ನ ತಂದೆಯನ್ನ ಕರ್ಕೊಂಡು ಹೊಸ ಪ್ಲಾಟ್ ಗೆ ಶಿಫ್ಟ್ ಆಗ್ತಾಳೆ. ಇದರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.